Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋಲಿ ಕೂಡ ಒಂದು ಸಿಂಪಲ್ ಆಗಿರೋ ಕ್ವಿಕ್ ಆಗಿರೋ ಬ್ರೇಕ್ಫಾಸ್ಟ್ ರೆಸಿಪಿನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ. ತುಂಬ ಲೆಂತಿಯಾಗೆಲ್ಲ ಏನೂ ಇರೋದಿಲ್ಲ, ಸೊ ಸ್ಕಿಪ್ ಮಾಡ್ದಿರಾ ಕಂಪ್ಲೀಟ್ ವಿಡಿಯೋ ನೋಡಿ, ಓಕೆನಾ? ಸೊ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಸೊ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನನ್ನೆಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಆಗ ಮಿಸ್ ಮಾಡದೆ ನೋಡ್ಬೋದು. ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡ್ದಿರೋ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ, ಆಬ್ವಿಯಸ್ಲಿ ನೀವು ತಮ್ಲೇನ್ ನೋಡಿ ಗೊತ್ತಾಗಿರುತ್ತೆ, ಸೊ ಸ್ಟಿಲ್ ನಾನು ಹೇಳ್ತೀನಿ. ಸೊ ವೆಜಿಟೇಬಲ್ ಪಲಾವ್ ಮಾಡೋದು ಹೇಗೆ ಅಂತ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡುವಂಥದ್ದು. ಸೊ ಇವಾಗ ಆಫೀಸ್ಗೆ ಹೋಗೋರಿಗೆಲ್ಲನೂ ಸೊ ಯೂಶಲಿ ಇರುತ್ತೆ, ಬೆಳಗ್ಗೆ ಎದ್ದ ತಕ್ಷಣ ಏನಪ್ಪ ರೆಸಿಪಿ ಮಾಡೋದು, ಏನು ಬ್ರೇಕ್ಫಾಸ್ಟ್ ಮಾಡೋದು. ಸೊ ಇದು ಬ್ರೇಕ್ಫಾಸ್ಟ್ಗೆ ಅಂತಲೇ ಅಲ್ಲ, ಸೊ ನಾವು ರಾತ್ರಿ ಡಿನ್ನರ್ಗೂ ಕೂಡ ಮಾಡ್ಕೋಬೋದು ಆ್ಯಂಡ್ ಮಧ್ಯಾಹ್ನ ಕೂಡ ಮಾಡ್ಕೋಬೋದು. ಬಿಸಿ ತಿಂದರೆ, ಸೊ ಆಫೀಸ್ ಮುಗಿಸ್ಕೊಂಬಂದಿರ್ತೀವಿ, ಏನಾದರೂ ಅನ್ನ ಸಾರು ತಿಂದು ಬೇಜಾರಾಗಿರುತ್ತೆ, ಸೊ ಬಿಸಿ ಏನಾದ್ರು ತಿನ್ನಬೇಕು ಅಂದರೆ ಸೊ ಕ್ವಿಕ್ಕಾಗಿ 1-3 ವಿಷಲ್ ಆಗೋಗುತ್ತೆ. ಸೊ ತುಂಬಾ ಈಸಿ ರೆಸಿಪಿ ಮಾಡೋದು. ಮಮ್ಮಿ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಕ್ವಿಕ್ಕಾಗಿ ವಿಡಿಯೋ ನೋಡ್ಕೊಂಬರೋಣ ಬನ್ನಿ. ಮಮ್ಮಿ ಏನು ಸ್ಪೆಷಲ್ ಇವತ್ತು ಬ್ರೇಕ್ಫಾಸ್ಟ್ಗೆ? ಇವತ್ತು ಪಲಾವ್, ವೆಜಿಟೇಬಲ್ ಪಲಾವ್. ಓಕೆ, ಸೊ ಡೈರೆಕ್ಟಾಗಿ ಮಾಡೋ ಪ್ರೊಸೀಜರ್ ಏನು ನೋಡೋಣ ಅಲ್ವಾ? ಸೊ ಏನೆಲ್ಲ ಬೇಕು? ನಾವೆಲ್ಲ ರುಬ್ಕೊಂಡು ಹಾಕೊಳ್ಳೋದು. ಓಕೆ, ಇಲ್ಲಾಂದ್ರೂ ಹಂಗೇನೂ ಹಾಕೋಬೋದು, ಕೆಲವ್ರು ಹಂಗೆ ಹಾಕ್ತಾರೆ, ನಾನಂತೂ ರುಬ್ಬಿ ಹಾಕ್ತೀನಿ. ಓಕೆ, ಏನೆಲ್ಲ ಬೇಕು, ಏನೆಲ್ಲ ಹಾಕ್ತಿದ್ದೀರ? ಸ್ವಲ್ಪ ಕಾಯಿ, ಒಂದೆರಡು ಪೀಸಷ್ಟು ಕಾಯಿ, ಹಸಿಮೆಣ್ಸಿನ್ಕಾಯಿ, ನಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ. ಓಕೆ, ಸೊ ಪಲಾವ್ ಮಸಾಲ, ಓಕೆ, ಇದೆಲ್ಲ ಒಗ್ಗರಣೆಗೆ. ಓಕೆನಾ? ಸೊ ಮಿಕ್ಸ್ಡ್ ತರಕಾರಿ. ಓಕೆ, ಏನೆಲ್ಲ ತೊಗೊಂಡಿದ್ದೀರಾ? ಬೀನ್ಸು, ಆಲೂಗಡ್ಡೆ, ನೂಕೋಲು, ಕ್ಯಾರೆಟು, ಕ್ಯಾಪ್ಸಿಕಮು, ಸ್ವಲ್ಪ ಸೋಯಾಬೀನ್ಸ್. ಓಕೆ, ಸೋಯಾಬೀನ್ಸು ಆಪ್ಷನ್. ಒಗ್ಗರಣೆಗೆ ಈರುಳ್ಳಿ, ಟೊಮೆಟೊ. ಓಕೆ, ಇವಾಗ ಫಸ್ಟ್ ಸ್ಟೆಪ್ ಏನು? ಇದಕ್ಕೆ ಫಸ್ಟ್ ಇದು ರುಬ್ಕೊಳ್ಳೋಣ. ಸೊ ಇಷ್ಟೇ ಸಾಕು ರುಬ್ಕೊಳ್ಳೋದಕ್ಕೆ? ಸ್ವಲ್ಪ ಧನಿಯಾ ಪುಡಿ ಹಾಕಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ, ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ಬೆಳ್ಳುಳ್ಳಿ ಶುಂಠಿ ಹಾಕ್ಕೊಬೇಕು. ಇಲ್ಲಾಂದರೆ ಪೇಸ್ಟು ಕ್ವಿಕ್ಕಾಗಿ ಬೇಗ ಮಾಡ್ಕೋಬೋದು ಕೆಲಸಕ್ಕೆ ಹೋಗೋರೆಲ್ಲಾನು. 1 ಸ್ಪೂನಷ್ಟು ಧನಿಯಾ ಪುಡಿ. ಓಕೆ, ಅಷ್ಟು. ಇದು ರುಬ್ಕೊಳ್ಳೋಣ. ಓಕೆ, ಇವಾಗ ಫಸ್ಟು ಎಣ್ಣೆ. ಓಕೆ, 2 to 3 ಟೇಬಲ್ ಸ್ಪೂನ್ ಎಣ್ಣೆ. ಓಕೆ, ಇವಾಗ ಈರುಳ್ಳಿ. ಓಕೆ, ಅದು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಬೇಕಲ್ವಾ? ನೆಕ್ಸ್ಟು ಪಲಾವ್ ಮಸಾಲ. ಓಕೆ, ಸೊ ಎಲ್ಲನೂ ಫ್ರೈ ಮಾಡಬೇಕು ಗೋಲ್ಡನ್ ಬ್ರೌನ್ ಬರೋ ತನಕ. ಇವಾಗ ನೆಕ್ಸ್ಟು ಪುದೀನ ಸೊಪ್ಪು. ಓಕೆ, ನೆಕ್ಸ್ಟು ಟೊಮೆಟೊ. ಎಷ್ಟು ಟೊಮೆಟೊ ತೊಗೊಂಡಿದ್ದೀರಾ? 1 ಟೊಮೆಟೊ ದೊಡ್ಡದು. ಈಗ ರುಬ್ಬಿರೋಂಥ ಮಸಾಲ. ನೆಕ್ಸ್ಟ್ ಮಮ್ಮಿ? ಸೊ ಈಗ 1 ದೊಡ್ಡ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಓಕೆ, ಈಗ 1/4 ಸ್ಪೂನಷ್ಟು ಅರಿಶಿನ ಪುಡಿ. ಓಕೆ, ಇವಾಗ ಇದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಬೇಕು. ಓಕೆ, ಕೆಲವರೆಲ್ಲ ಹಂಗೆ ಡೈರೆಕ್ಟಾಗಿ ಎಲ್ಲ ಹಾಕ್ಬಿಡ್ತಾರೆ, ಅದು ವಾಸನೆ ಇರುತ್ತೆ, ಹಸಿ ವಾಸನೆ. ಓಕೆ, ಸ್ವಲ್ಪ ಹೊತ್ತು ಎಣ್ಣೆಲಿ ಫ್ರೈ ಮಾಡಬೇಕು ಈ ಥರ. ಓಕೆ, ಸೊ ಅವಾಗ ಚೆನ್ನಾಗಿರುತ್ತೆ. ಇವಾಗ ಏನೇನು ಈಗ ಮಾಡ್ಕೊಳ್ತೀರಾ? ತೊಳೆದಿಟ್ಟಿರೋಂಥ ತರಕಾರಿ, ವೆಜಿಟೇಬಲ್ಸ್, Yes. ಫ್ರೆಶ್ ವೆಜಿಟೇಬಲ್ಸ್. ಓಕೆ, ಇವಾಗ ಏನು ಮಮ್ಮಿ? ಈಗ ತೊಳೆದಿರೋಂಥ ಅಕ್ಕಿ. ಇದು ಒಂದು 10 ನಿಮಿಷ ಮುಂಚೆನೇ ನೆನೆಯ ಇಡಬೇಕು. ಓಕೆ, ತೊಳೆದಿರೋಂಥ ಅಕ್ಕಿ, ತೊಳೆದು ನೆನೆಸಿಟ್ಟಿರೋಂಥ ಅಕ್ಕಿ. ಓಕೆ, ನೆಕ್ಸ್ಟ್ ಈಗ ಕೊತ್ತಂಬರಿ ಸೊಪ್ಪು. ಓಕೆ, ಇವಾಗ 1-2 ಲೋಟ ಅಷ್ಟು ನೀರು ಹಾಕಬೇಕು. ಓಕೆ, ಎಷ್ಟು ಅಕ್ಕಿ ತೊಗೊಂಡಿರ್ತೀವೋ ಅಷ್ಟು ನೀರು ಹಾಕಬೇಕು. ಓಕೆ, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಲಾಸ್ಟ್ ಟಚ್. ಸೊ ಇವಾಗ ಎಷ್ಟು ವಿಸಿಲ್ ಬರಬೇಕು? 3 ವಿಸಿಲ್. 3 ವಿಸಿಲ್ ಬಂದರೆ ಬಿಸಿಯಾಗಿ ರುಚಿಯಾಗಿ ವೆಜಿಟೇಬಲ್ ಪಲಾವ್ ಫಾರ್ ಬ್ರೇಕ್ಫಾಸ್ಟ್, ಫಾರ್ ಡಿನ್ನರ್, ಫಾರ್ ಲಂಚ್, ನೀವೇನಾದರೂ ಮಾಡ್ಕೋಬೋದು. ಸೊ ರೆಡಿ. ಸೊ ಇವಾಗ ಇದು ರೆಡಿ ಆದ್ಮೇಲೆ ನೋಡೋಣ. ಅದು ಟ್ರಿಪ್ ಹೋದಾಗೂ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು. ಸೊ ಇವಾಗ 3 ವಿಸಿಲ್ ಆದ್ಮೇಲೆ ನೋಡೋಣ. ಮಮ್ಮಿ ರೆಡಿ ಆಗಿದೆಯಾ? ರೆಡಿ. ನೋಡೋಣ. ವಾವ್, ಸೂಪರಾಗಿ ಬರ್ತದೆ ಸ್ಮೆಲ್ಲು.
ಸಕ್ಕತ್ತಾಗಿದೆ. ಸೊ ಆಬ್ವಿಯಸ್ಲಿ ನೀವು ಮಾಡೋದಂದರೆ ಚೆನ್ನಾಗೇ ಇರುತ್ತೆ. ಸೊ ಆಫೀಸ್ ಹೋಗೋರೆಲ್ಲ ಕ್ವಿಕ್ಕಾಗಿ ಕ್ವಿಕ್ಕಾಗಿ ಮಾಡ್ಕೊಬೋದು. ಅನ್ನ ಸಾರು ತಿಂದು ಬೇಜಾರಾದರೆ ಮಾಡ್ಬೋದು. ಹೌದಾ? ಎಲ್ಲಾದರೂ ನಾವು ಹೊರಗಡೆ ಹೋದಾಗ ಈ ಥರ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು. ಓಕೆ. ಸೊ ತುಂಬ ಡಿನ್ನರ್ಗೂ ಮಾಡ್ಕೊಬೋದು, ಬ್ರೇಕ್ಫಾಸ್ಟ್ಗೂ ಮಾಡ್ಬೋದು. 2 in 1 ರೆಸಿಪಿ ಇದು. ಎಸ್. ಓಕೆ, ಸೊ ಬ್ರೇಕ್ಫಾಸ್ಟ್ ಇಸ್ ರೆಡಿ. ಎಸ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಮನೇಲಿ ಕೂಡ ಮಾಡ್ಕೊಂಡು ಟ್ರೈ ಮಾಡಿ. ಏನು ಹೊಸದಾಗಿ ಯಾರೆಲ್ಲ ಬ್ಯಾಚುಲರ್ಸ್ ಇರ್ತಿರೋ, ಏನು ಕುಕಿಂಗ್ ಕಲಿತಿದ್ದೀರೋ, ಸೊ ಇದೆಲ್ಲ ಸಿಂಪಲ್ ರೆಸಿಪಿ ಆರಾಮಾಗಿ ನೀವು ವಿಡಿಯೋ ನೋಡ್ಕೊಂಡು ಮಾಡ್ಬೋದು ಅಂತ ಹೇಳ್ತಾ, ಸೊ ಟ್ರೈ ಮಾಡಿ, ಮಾಡ್ಬಿಟ್ಟು ಹೇಗೆ ಬಂದಿದೆ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ? ಸೊ ಹಾಗೆ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಾನು ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡ್ತಿರ್ಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.